क्या चमक रहा तेरे गले में का मलमल का माला, क्या चमक रहा तेरे गले में का मलमल का माला, तेरा भाई है मेरे साला, मैं यार तेरे को उठा को लेके जाने वाला है। शांता तेरे उम्र है कौली, तू बन गई मेरी साली, बनाऊंगा मैं तेरे मेरे घर की वाली। ಇದೇ ನನ್ನ ಶಂಕರೇಗೌಡನ ವೈರಿಯ ಮನೆ ಇರಬಹುದು, ಈ ಮನೆ ನಿಂತಿದೆಯಲ್ಲ ಏಲವರ ಸೂರ್ಯ ಪ್ರಕಾಶದ ಛಾಯೆಗೆ ನನ್ನ ಬುದ್ಧಿ ಮಾಯವಾಗಿ ಹೋದಂತೆ ಇವಳೇ ಶಂಕರೇಗೌಡನ ಪ್ರೇಮದ ಸತಿ ಇರಬಹುದು। शांता अत्तर की बाटली पत्थर से मत फोड़, शांता अत्तर की बाटली पत्थर से मत फोड़, ये शशिधर का दिल मत तोड़। शांता शांत ಯಾರಮ್ಮ ನೀನು? ಹೌದು ಬನ್ನಿ ಸಾಹೇಬ್ರೆ. ಹಾ 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 ನಾವು ಯಾರು ಎಂಬುದು ನನಗೆ ಅರ್ಥವಾಗಲಿಲ್ಲ. ನಾನು ಪಾಟೀಲರ ಅಣ್ಣನ ಮಡದಿ ಶಾಂತ ಅಂತ. ಶಾಂತ ಶಾಂತಮೂರ್ತಿ ಶಂಕರೇಗೌಡನ ಹೆಂಡತಿ. ಶ್ರೀಮಂತರ ಮನೆತನಕ್ಕೆ ಹೇಗೆ ನಿಸ್ಮಿತವಾಗಿ ನಿನ್ನಂತ ಶ್ರೀರತ್ನ ಶ್ರೀಮೂರ್ತಿ ಪಡೆದವನೇ ಧನ್ಯ. ತಾವೇನು ಮಾತನಾಡ್ತಿರೋ ನನಗೊಂದು ಅರ್ಥವಾಗ್ತಾ ಇಲ್ಲ. ಅಜ್ಞಾನೋತ್ತರ ನಡುವಿನ ಶುದ್ಧತೆಯನ್ನು ಕಳೆದುಕೊಂಡಿದೆಯಲ್ಲ ಶಾಂತ, ಅದರ ಜೊತೆಗೆ ನಿನ್ನ ಮಕ್ಕಳ ಭಾಗ್ಯನೂ ಕಳೆದುಕೊಂಡಿದ್ದೆ. ಅಂದರೆ ಸತಿಯ ರತಿಸುತ್ತವನ್ನು ತಿಳಿಯದೆ ತಿಳಿಗೇರಿಯ ನಿನ್ನ ಗಂಡ ಷಂಡನಕ್ಕಿಂತ ಕಡೆಯಾದ ಗಂಡು ಅವನು. ಏನು ಮಾತನಾಡ್ತಿರೋ ನೀನು? ನಾನು ಬೇರೆ ಯಾರೂ ಅಲ್ಲ, ಆ ನಿನ್ನ ಮೈದುನನ ಆತ್ಮೀಯ ಸ್ನೇಹಿತ, ಆ ನಿನ್ನ ಗಂಡನ ಆತ್ಮೀಯ ಬಂಧು ಶಶಿಧರ. ನೀ ಯಾರೆಂಬುದು ನನಗೆ ಚೆನ್ನಾಗಿ ಗೊತ್ತು. ಸಲ್ಲದ ಒಂದು ಮಾತನಾಡಿ ಇಲ್ಲದ ವಿಷಯ ಈಗ ಬಿಟ್ಟ ಬೇಡ ನನ್ನ ಮುಂದೆ. ನೀನು ಪಾಟೀಲರ ಸ್ನೇಹಿತನೂ ಆಗಿರಬಹುದು, ಇಲ್ಲ ನನ್ನ ಗಂಡನ ಬಂಧುವೂ ಆಗಿರಬಹುದು. ಹೆಚ್ಚಿಗೆ ಮಾತನಾಡ್ತಾ ಹೊರಟು ಹೋಗಿ ಬಿಡಿ ಇಲ್ಲಿಂದ. ಹೊರಟು ಹೋಗಬೇಕೇ? ವಿರಾಟನ ಸ್ಥಾನದಲ್ಲಿ ವಿರಾಟನ ಸೇನಾಧಿಪತಿಯಾಗಿ ಮೆರೆದು ಬಾಹುಬಲಿ ಕೀಚಕನಂತೆ ಅದರ ಶ್ರೀಮಂತನ ಸ್ನೇಹ ಬೆಳೆಸಿ ಮುಂದೆ ಎಲ್ಲರಿಗೂ ಪತಿಯಾಗಬೇಕೆಂದು ಹಂಬಲಿಸಿ ಬಂದಿರುವ ಈ ಶಶಿಧರನ ಮಾತಿನಲ್ಲಿ ಅರ್ಥವಿದೆ ಶಾಂತ. ಸಮರ್ಥಳಾಗಿ ಏನೇ ಮಾತನಾಡ್ತಿರೋ ನನಗೆ ಸಹನೆ ಆಗುವುದಿಲ್ಲ. ಇಲ್ಲಿದ್ದರೆ ನನಗೆ ಭಯವಾಗುತ್ತದೆ. ಹೊರಟು ಹೋಗಿ ಬಿಡಿ. ಭಯ ಶಾಂತಮೂರ್ತಿ ಶಂಕರೇಗೌಡರ ಹೆಂಡತಿಯ ಭಯ. ಶಾಂತ ಬೆಟ್ಟ ಬಿಡಲೇ ಯಾರಿನ ಹಠವನ್ನು ಶಿವಶಿವನೆಂದು ಶಿವಲಿಂಗನನ್ನು ಮರೆತು ಕಲ್ಲಿನ ಲಿಂಗಕ್ಕೆ ಹಪ್ಪಿಕೊಂಡನು. ಮಕ್ಕಳಿಲ್ಲದೆ ಪರದೋಡುತ್ತಿರುವ
ನೀ ನನಗೆ ಗುರಿಯಾಗಿ ತಂದೆ ಎಂಬ ಪಟ್ಟವನ್ನು ಪಡೆದಿರುವೆ. ಶಾಂತ ಆಡಿನಲ್ಲಿ ಪ್ರತಿವತ್ತು ಶಕ್ತಿಯೂ ಇಲ್ಲ, ಆ ಶಿವನ ಭಕ್ತಿಯೂ ಇಲ್ಲ.